75 ಡೇಸ್ ಆರ್ಟ್ ಚಾಲೆಂಜ್ ದಿನ 15. ಇವತ್ತು ನನ್ನ ವೈಫ್ ಬರ್ಡೇ ಇದ್ದಿದ್ದರಿಂದ ನಮ್ಮ ಸರ್ ಸೆಂಟ್ರಿಗೆ ಹೊರಟಿವಿ. ಸೊ ಅಲ್ಲಿ ಬಂದು ಅಲ್ಲಿ ಬೆಳಗ್ಗೆ ಶೇಕ್ ಮತ್ತು ಫ್ರೆಶ್ನ ಮುಗಿಸ್ತೀವಿ. ಹಾಗೆ ನನ್ನ ವೈಫ್ ಬರ್ಡೇ ಇರೋದ್ರಿಂದ ಸ್ಪೆಷಲ್ ಶೇಕ್ದು ಆರ್ಗನೈಸ್ ಮಾಡಿದರು. ಸೊ ಅದ್ರ ಜೊತೆ ಕ್ಲಬ್ಬಲ್ಲೇ ನಮ್ಮ ಸರ್ ಸೆಂಟ್ರಲ್ಲೇ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು. ಇದು ಬರ್ಡೇದು ಸ್ಪೆಷಲ್ ಶೇಕ್. ಸೊ ಅದನ್ನು ವೈಫ್ ಫುಲ್ ಖುಷಿ ಆಗಿಬಿಟ್ರು ಅವ್ರ ಶೇಕ್ ನೋಡಿ. ಬರ್ಡೇಗೆ ಸ್ಪೆಷಲಾಗಿ ಕಡಲೆ ಬರ್ಫಿನ ಎಲ್ಲರಿಗೂ ಹಂಚಿದ್ರು. ಸೊ ಎಲ್ಲರೂ ಕಡಲೆ ಬರ್ಫಿ ತಿಂತ ನನ್ನ ವೈಫಿಗೆ ವಿಶ್ ಮಾಡ್ತಾ ಎಲ್ಲ ಸೆಷನ್ಸ್ ಎಲ್ಲ ಅಂದರೆ ಕ್ಲಬ್ ಎಲ್ಲ ಮುಗಿತಾ ಹಾಗೆ. ಸೊ ಕ್ಲಬ್ಬಲ್ಲಿ ಆಲ್ಮೋಸ್ಟು ಒಂದು 100 ಜನದ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಒಬ್ರದ್ದು ಎಂಗೇಜ್ಮೆಂಟ್ ಇತ್ತು. ಅಲ್ಲಿಗೋಗಿ ಅಲ್ಲಿಂದ ಊಟ ಮಾಡ್ಕೊತ ಸೊ ಹಂಗೆ ಬಂದ್ವಿ. ಸೊ ಹಾಗೆ ಫೋಟೋ ಸ್ವಲ್ಪ ತಕ್ಕೊಳ್ತಾ ಅದಾದಮೇಲೆ ಆಲ್ರೆಡಿ ಫಾರ್ಮ್ ಹೌಸಲ್ಲಿ ಊಟ ಮಾಡಿಕೊಂಡು ಹಂಗೆ ಬಂದ್ವಿ. ಸೊ ನಾ ಇವತ್ತಿನ ಬರ್ಡೇಗೆ ಈ ಲೈನ್ ಹೇಳಬೇಕು ಅಂತ ಅನಿಸ್ತು. ನನಗೆ ತಾಯಿ ಅಂತ ಇರುವಳು, ಮನೆಯ ಜವಾಬ್ದಾರಿಯನ್ನು ಹೊರುವವಳು, ನನ್ನ ಒಳಿತನ್ನೇ ಬಯಸುವವಳು, ಪ್ರೀತಿಗೇನು ಕೊರತೆ ಇಲ್ಲ, ಕಾಳಜಿಗೇನು ಕಮ್ಮಿ ಇಲ್ಲ, ನನಗೇನು ಬೇಕಾಗಿಲ್ಲ, ನೀನು ಜೊತೆಗಿದ್ದರೆ ಸಾಕಲ್ಲ, ಜೀವಕ್ಕೆ ಜೀವ ಆಗಿರುವವಳು ನನ್ನವಳು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಹೆಂಡ್ತಿ. ಸೊ ಬರ್ಡೇ ಈ ಥರ ಮುಗಿಸ್ತೀವಿ. ಅದಾದಮೇಲೆ ಮನೆಗೆ ಬಂದೆ. ಮನೆಯಲ್ಲಿ ಇವತ್ತು ಗ್ಲುಟೆನ್ ಬಗ್ಗೆ ಟಾಪಿಕ್ ಇತ್ತು, ಅದನ್ನು ಮುಗಿಸ್ತಾ ಇವತ್ತಿನ